ಸದನದಲ್ಲಿ ರಾಜಣ್ಣ ಪರ ಎಚ್.ಡಿ. ರೇವಣ್ಣ ಬ್ಯಾಟಿಂಗ್. ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಜಿಲ್ಲೆ ಒಳಗೆ ಒಳ್ಳೆ ಕೆಲಸ ಮಾಡಿದ್ರು. ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್ ಆಗೋದಕ್ಕೆ ಇವತ್ತು ರಾಜಣ್ಣ ಮಂತ್ರಿಯಿಂದ ಏನು ಕೇಳಿದ್ರೆ ಹೊರಗೆ ಹಾಕಿದ್ರು. ಸಚಿವ ಸ್ಥಾನದಿಂದ ಕೈಬಿಟ್ಟಿದ್ದಕ್ಕೆ ಶಾಸಕ ರೋಷಾವೇಶ. ರಾಜಣ್ಣ ಏನ್ ತಪ್ಪು ಮಾಡಿದ್ರು ಸರ್? ಒಬ್ಬ ನಾಯಕನ ತಗೊಂಡೋಗಿ ನೀವು ಏನು ಕೇಳಿದ್ರೆ ಅವ್ರು ತಗೊಂಡೋಗ್ಬಿಟ್ಟು ಅವ್ರ ಗೌರವ ಎಸ್ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ್ದಕ್ಕೆ ಸ್ವಪಕ್ಷ ನಾಯಕರಲ್ಲದೆ ಮೈತ್ರಿ ನಾಯಕರು ಕೂಡ ಅಸಮಾಧಾನ ಹೊರಹಾಕ್ತಾ ಇದ್ದು ರಾಜಕೀಯ ನಾಯಕರ ನಡವಳಿಕೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದ್ ಕಡೆ ರಾಜಣ್ಣ ಪರ ಅಭಿಮಾನಿಗಳು ಬ್ಯಾಟ್ ಬೀಸ್ತಾ ಇದ್ರೆ ಇತ್ತ ನಾಯಕರು ಕೂಡ ಸಚಿವ ಸ್ಥಾನದಿಂದ ವಜಾ ಮಾಡಿದ್ದಕ್ಕೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದು ತೀವ್ರ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಹೌದು, ಬಜೆಟ್ ಅಧಿವೇಶನದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಅವರು ರಾಜಣ್ಣ ಪರ ದನಿ ಎತ್ತಿದ್ದು ಮಾಜಿ ಸಚಿವ ಕೆಎನ್ ರಾಜಣ್ಣ ಪರವಾಗಿ ಮಾತನಾಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟಿರೋದಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ರು. ಒಬ್ಬ ನಾಯಕನ ತಗೊಂಡೋಗಿ ನೀವು ಏನು ಕೇಳಿದ್ರೆ ಅವ್ರು ತಗೊಂಡೋಗ್ಬಿಟ್ಟು ಅವ್ರ ಗೌರವ ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್ ಆಗೋದಕ್ಕೆ ಇವತ್ತು ರಾಜಣ್ಣ ಮಂತ್ರಿಯಿಂದ ಏನು ಕೇಳಿದ್ರೆ ಹೊರಗೆ ಹಾಕಿದ್ರು. ಅವ್ರ ಗೌರವ ಇನ್ನು ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನದಲ್ಲಿ ಮಾತನಾಡಿದ ಶಾಸಕ ಎಚ್.ಡಿ. ರೇವಣ್ಣ ಅವರು ಸಹಕಾರ ಸಚಿವರಾಗಿದ್ದ ರಾಜಣ್ಣ ಅವರನ್ನ ಏಕಾಏಕಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಅಂತಹ ತಪ್ಪು ಅವರು ಏನ್ ಮಾಡಿದ್ರು? ರಾಜಣ್ಣ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕಾಗಿತ್ತು. ಆದ್ರೆ ಸಣ್ಣ ತಪ್ಪಿನ ಕಾರಣಕ್ಕೆ ಅವರನ್ನ ಪಕ್ಷದಿಂದಲೇ ದೂರ ಮಾಡಿರೋದು ಎಷ್ಟು ಸರಿ? ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ, ಏನೇ ಇದ್ರೂ ನೇರವಾಗಿ ಮಾತನಾಡ್ತಾರೆ. ಇಷ್ಟಕ್ಕೆ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡುವುದು ಸರಿಯಲ್ಲ ಎಂದು ರಾಜಣ್ಣ ಪರ ಬ್ಯಾಟ್ ಬೀಸಿದ್ದಾರೆ. ಎಕ್ಸ್ಪೋರ್ಟ್ ನಾವಿಲ್ಲ, ನಮ್ಗಷ್ಟು ನಾಲೆಡ್ಜ್ ಇಲ್ಲ. ನಿಮ್ಗೆ ಒಳ್ಳೆ ವಾದಗಳು ಈ ಸಭೆಗೆ ನೀವು ಮಾತಾಡಕ್ಕೆ ಈಗ ರೇವಣ್ಣ ಅವರೇ ಯಾಕೆ ಉತ್ತರ ಕೊಡ್ತೀರಿ? ನೀವು ಮುಂದುವರಿಸಿ. ನಮ್ಮ ಸರ್ ಅವರು ನನಗೆ ಹಿರಿಯರಿದ್ದಾರೆ. ನಾನು ಬರೋದಕ್ಕಿಂತ ಮುಂಚೆ ಹೌಸಿಂಗ್ ಮಿನಿಸ್ಟರ್ ಆಗಿಲ್ಲ. ನಿಮ್ಗೆ ಹಿರಿಯರಿಗೆಲ್ಲ ಅಲ್ಲಿ ಲಾಂಜ್ ಇಟ್ಟಿದ್ದು ಮಾತಾಡಿ, ಬಜೆಟ್ ಬಗ್ಗೆ ಮಾತಾಡಿ. ಅಲ್ಲ, ಮನೆ ಸಭಾಧ್ಯಕ್ಷ ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್. ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್ ಆಗೋದಕ್ಕೆ ಇವತ್ತು ರಾಜಣ್ಣ ಮಂತ್ರಿಯಿಂದ ಏನು ಕೇಳಿದ್ರೆ ಹೊರಗೆ ಹಾಕಿದ್ರೆ ತಾಳ್ಮೆಯಿಂದ ಕೇಳಿ ಸರ್. ನೀವು ಯಾವಾಗ ಅಪ್ರೂವ್ ಕೊಡ್ತೀರಿ? ರಾಜಣ್ಣ ಏನ್ ತಪ್ಪು ಮಾಡಿದ್ರು ಸರ್? ರಾಜಣ್ಣ ಏನಾದ್ರು ತಪ್ಪು ಮಾಡಿದ್ರೆ? ರಾಜಣ್ಣ ನಮ್ಮ ಜಿಲ್ಲೆ ಒಳಗೆ ಒಳ್ಳೆ ಕೆಲಸ ಮಾಡಿದ್ರು. ಅಂತರ್ನ ತಗೊಂಡೋಗ್ಬಿಟ್ಟು ಸಹಕಾರಿ ಇಲಾಖೆ ಮಂತ್ರಿ ಒಬ್ಬ ನಾಯಕರನ್ನ ತಗೊಂಡೋಗಿ ನೀವು ಏನು ಕೇಳಿದ್ರೆ ಅವ್ರು ತಗೊಂಡೋಗ್ಬಿಟ್ಟು ಅವ್ರ ಗೌರವ ಇವತ್ತು ರಾಜ್ಯದಲ್ಲಿ ರಾಜಣ್ಣ ಸ್ಟ್ರೇಟ್ ಫಾರ್ವರ್ಡ್ಗೂ ಬಜೆಟ್ಗೂ ಏನ್ ಸಂಬಂಧ ಅಂತ ಇನ್ನು ರಾಜಣ್ಣ ಅವರು ನಮಗಿಂತ ಹಿರಿಯರು, ಅನುಭವಿಗಳಾಗಿದ್ದಾರೆ. ಇಂತಹ ನಾಯಕರಿಗೆ ಗೌರವ ನೀಡಬೇಕಾಗಿತ್ತು. ಅವರು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಇಂತಹ ನಾಯಕರನ್ನ ಸಚಿವ ಸ್ಥಾನದಿಂದ ಹೊರಹಾಕಿದ್ದಾರೆ ಎಂದು ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ರೇವಣ್ಣ ಅವರ ಈ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಕಾಂಗ್ರೆಸ್ ಪಕ್ಷದೊಳಗಿನ ಅಸಮಾಧಾನ ಬೇಗುದಿಗಳು ಹೊರಬರ್ತಾ ಇವೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.